ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಈಗ 30th ನವೆಂಬರ್ ಇವತ್ತು ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ 1 to 15 ವೀಕ್ಲಿ ರೀಡಿಂಗ್ಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ನೋಡಿ, ಈಗ ಒಬ್ರೊಬ್ರಿಗೆ ಒಂದೊಂದೇ ವಿಡಿಯೋ ಮಾಡೋಕ್ಕಾಗಲ್ಲ. ಪ್ಲೀಸ್ ಕೇಳ್ಕೊಳ್ಳಿ. ಆಲ್ರೆಡಿ ಡಿಸೆಂಬರ್ ಮಂತ್ಲಿ ವಿಡಿಯೋಸ್ ನಾನು ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಆ ವಿಡಿಯೋಸ್ ಸಪ್ರೇಟೇ ಇದ್ದಾವೆ. ಓಕೆ, ಬಟ್ ಇವತ್ತಿನ ಈ ವೀಕ್ಲಿ ರೀಡಿಂಗ್ ಮಾತ್ರ ನಾನು ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ನಾನು ನಿಮಗೆ ಏಂಜಲ್ ಮೆಸೇಜ್ ಸಹ ಕೊಡ್ತೀನಿ ಈಚ್ ರಾಶಿಗಾಗಿ. ಅಂದರೆ 12 ರಾಶಿಯ ರೀಡಿಂಗ್ ಸಹ ಇದೇ ಒಂದು ವಿಡಿಯೋದಲ್ಲಿ ಇರುತ್ತೆ. ಪ್ಲೀಸ್ ನೋಡ್ಕೊಳ್ಳಿ. ಬಿಕಾಸ್ ನಾಳೆಯಿಂದಾನೇ 1 ಶುರು ಆಗ್ತಿದೆ ಆ್ಯಂಡ್ ಐ ಕಾಂಟ್ ಮೇಕ್ ಆಲ್ 12 ವಿಡಿಯೋಸ್. ಸೊ ಅದಕ್ಕೆ ನಾನು 1 ವಿಡಿಯೋದಲ್ಲಿ ಎಲ್ಲರಿಗೂ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ದ್ಯಾಟ್ ನೀವೆಲ್ಲರೂ ನಿಮ್ಮ ವೀಕ್ಲಿ ಎನರ್ಜೀಸ್ ಚೆಕ್ ಮಾಡ್ಕೋತೀರಾ. ಆ್ಯಂಡ್ ಆಲ್ಸೋ ಒಂದು ಏಂಜಲ್ ಮೆಸೇಜ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಈ ಒಂದು ರೀಡಿಂಗಲ್ಲಿ. ಓಕೆ ಗೈಸ್, ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದಿಸ್ ಈಸ್ ಅ ಲವ್ ಮೆಸೇಜಸ್, ಲವ್ ರೀಡಿಂಗ್. ಓಕೆ, ಸೊ ಒನ್ ಬೈ ನಾನು ಶುರು ಮಾಡ್ಕೊತಾ ಹೋಗ್ತೀನಿ. ಫಸ್ಟ್ ನಾನು ಕಾರ್ಡ್ಸ್ನ ಶಫಲ್ ಮಾಡ್ಕೋತೇನೆ. ಓಕೆ, ಆನ್ ಸ್ಪಾಟ್ ಐ ವಿಲ್ ಟೇಕ್ ಆಲ್ 12 ಕಾರ್ಡ್ಸ್ ಬಿಕಾಸ್ 1 by 1 ಶಫಲ್ ಮಾಡೋಕ್ಕಾಗೋದಿಲ್ಲ. ಐ ಜಸ್ಟ್ ಟೇಕ್, ಐ ಟ್ರೈ. ನಾನು ನೋಡ್ತೀನಿ ಕಮೆಂಟಲ್ಲಿ ಯಾವ್ಯಾವ ರಾಶಿಯಿಂದ ಎಲ್ಲಿಂದ ಶುರು ಆಗ್ತದೆ ರೀಡಿಂಗ್ ಅನ್ನೋದು ನಾನು ಟೈಮ್ ಸ್ಟ್ಯಾಂಪ್ ಕೊಡ್ತೇನೆ. ಅದು ನೋಡಿಕೊಂಡು ಸೀದಾ ನೀವು ನಿಮ್ಮ ರಾಶಿಗೆ ಜಂಪ್ ಆಗಬಹುದು. ಓಕೆ, 1 to 15 ಡಿಸೆಂಬರ್ 2021 ವೀಕ್ಲಿ ರೀಡಿಂಗ್ ಇರುತ್ತೆ ಗೈಸ್. ಓಕೆ, ಡೋಂಟ್ ವರಿ, ನನಗೆ 1 ಕಾರ್ಡಲ್ಲೇ ತುಂಬ ಒಳ್ಳೆ ಎನರ್ಜೀಸ್ ನನಗೆ ಸಿಗುತ್ತೆ. ಡೋಂಟ್ ವರಿ, ಇಟ್ಸ್ ನಾಟ್ ನೆಸೆಸರಿ ಫಾರ್ ಮೀ ಟು ಟೇಕ್ 2-3 ಕಾರ್ಡ್ಸ್. 1 ಕಾರ್ಡಿಂದನೇ ನಾನು ತುಂಬ ಎನರ್ಜೀಸ್ ನನಗೆ ಕ್ಯಾಚ್ ಆಗಿಬಿಡುತ್ತೆ. ಸೊ ಜಸ್ಟ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ಚೆಕ್ ಯುವರ್ ರೀಡಿಂಗ್ಸ್. ಓಕೆ, ಡನ್. ಸೊ ಫಸ್ಟ್ ಏರೀಸ್ಗಾಗಿ ಮೆಸೇಜ್ ತಗೋತಾ ಇದ್ದೀನಿ. ಅಂದರೆ ಮೇಷರಾಶಿ ಆ್ಯಂಡ್ ವೃಷಭ ರಾಶಿ ಆ್ಯಂಡ್ ಜಮಿನೈ, ಮಿಥುನ ರಾಶಿ, ಕರ್ಕ ರಾಶಿ ಆ್ಯಂಡ್ ಸಿಂಹ ರಾಶಿ. ಓಕೆ, 5 ಆಯಿತಾ. ನೆಕ್ಸ್ಟ್ ವಿರ್ಗೋ, ಕನ್ಯಾ ರಾಶಿ, ತುಲಾ, ಲಿಬ್ರಾ, ವೃಶ್ಚಿಕ ರಾಶಿ, ಧನು ರಾಶಿ, ಮಕರ ರಾಶಿ, ಕುಂಭ ರಾಶಿಯಲ್ಲಿಡೋದು ಸದ್ಯಕ್ಕೆ ಇಲ್ಲಿ ಇಟ್ಟಿರ್ತೀನಿ. ಓಕೆ, ಕುಂಭ ರಾಶಿ ಇದು ಆ್ಯಂಡ್ ಮೀನ ರಾಶಿರವರಿಗಾಗಿ ಈ ಕಾರ್ಡ್ ಇಲ್ಲಿ ಇಟ್ಟಿದ್ದೀನಿ. ಓಕೆ, ಜೊತೆಯಲ್ಲಿ ಇರಲಿ ಅವೆರಡು ಬಿಕಾಸ್ ನಿಮಗೆಲ್ಲ ಕಾರ್ಡ್ಸ್ ಕಾಣಿಸ್ಬೇಕಲ್ವಾ, ಅದಕ್ಕೆ. ಸೊ ಏಂಜಲ್ ಮೆಸೇಜ್ ಜಸ್ಟ್ ಶಫಲ್ ಮಾಡ್ಕೋತೀನಿ. 1 by 1 ನಾನು ತೊಗೋತಾ ಹೋಗ್ತೀನಿ ನಿಮ್ಮ ರೀಡಿಂಗ್ ಮಾಡ್ತಾ. ಓಕೆ ಗೈಸ್, ನನಗೆ ಆನ್ ಸ್ಪಾಟ್ ರೀಡಿಂಗ್ ಮಾಡೋದು ತುಂಬ ಬೆಟರ್ ಅನಿಸುತ್ತೆ ಈ ಥರ. ಇಲ್ಲ ಮತ್ತೆ 2-3 ವಿಡಿಯೋ ಮಾಡ್ತೇನೆ, ದೆನ್ ಕೆಲವು ವೀಡಿಯೋಸ್ ನಾನು ಪೋಸ್ಟ್ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲರೂ ಮ್ಯಾಮ್ ನಮ್ದು ಮಾಡಿ ಅಂತ ವೆಯ್ಟ್ ಮಾಡ್ತಿರ್ತೀರಾ. ಅದಕ್ಕೆ ಐ ಡಿಸೈಡೆಡ್ ಲೈಕ್ ಓಕೆ, ಲೆಟ್ ಮಿ ಡೂ ದಿಸ್. ಫೈನ್. ಸೊ ಏರೀಸ್, ಟಾರಸ್, ಜಮಿನೈ, ಕ್ಯಾನ್ಸರ್, ಲಿಯೋ, ವಿರ್ಗೋ, ಲಿಬ್ರಾ, ಸ್ಕಾರ್ಪಿಯೋ, ಸಾಜಿಟೇರಿಯಸ್, ಕ್ಯಾಪ್ರಿಕಾರ್ನ್, ಅಕ್ವೇರಿಯಸ್ ಆ್ಯಂಡ್ ಪೈಸಿಸ್ ನಿಮ್ಗೆಲ್ಲರಿಗಾಗಿ 1 to 15 ಮಾತ್ರ ಏಂಜಲ್ಸ್ ಮೆಸೇಜ್ ಏನಿದೆ ಫಾರ್ ದ ಮಂತ್ ಆಫ್ ಡಿಸೆಂಬರ್ 2021 ಅನ್ನೋದು ನೋಡೋಣ. ಓಕೆ, ಕಾರ್ಡ್ಸ್ ಶಫಲ್ ಆಗಿದೆ. ನಾನು ರೀಡಿಂಗ್ ಮಾಡ್ತಾ ನಿಮಗೆ ಮೆಸೇಜಸ್ ಕೊಡ್ತಾ ಹೋಗ್ತೀನಿ. ಓಕೆ ಗೈಸ್, ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ಏರೀಸ್, ಮೇಷ ರಾಶಿರವರಿಗಾಗಿ ನಿಮಗಾಗಿ ಏನು ಬರ್ತಾ ಇದೆ ಕಾರ್ಡ್. ಓಕೆ, ದ ಕಾರ್ಡ್ ಈಸ್ ಹ್ಯಾಂಗ್ ಮ್ಯಾನ್. ಸೊ 1 to 15 ಎನರ್ಜೀಸ್ ಮಾಡ್ತಾ ಇದ್ದೀನಿ. ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ ಗೈಸ್. ಐ ಥಿಂಕ್ ಈ ವೀಕಲ್ಲಿ ನಿಮ್ಮ ಸ್ವಲ್ಪ ಡಿಸಿಷನ್ಸ್ ತೊಗೋಬೇಕು ಅಂದರೆ ಸದ್ಯಕ್ಕೆ ಈ 1 to 15 ತೊಗೊಳಕ್ಕೂ ಹೋಗಬೇಡಿ ಅಂತೀನಿ. ಬಿಕಾಸ್ ಯು ವಿಲ್ ಬಿ ಥಿಂಕಿಂಗ್ ಟೂ ಮಚ್. ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಐ ಥಿಂಕ್ ಲವ್ ರಿಲೇಷನ್ಶಿಪ್ಪಲ್ಲಿ ಕನ್ಫ್ಯೂಷನ್ ತುಂಬ ಬರ್ತಾ ಇದೆ ಅಂತ ಕಾಣಿಸ್ತಿದೆ. ಹಾಗಾಗಿ ನೀವು ಸ್ವಲ್ಪ ಮೇ ಬಿ ನೋ ಕಮ್ಯುನಿಕೇಷನಲ್ಲೂ ಹೋಗ್ತಾ ಇದ್ದೀರಾ ಕೆಲವೊಬ್ಬರು. ಆ್ಯಂಡ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ. ಸೊ ಐ ಥಿಂಕ್ ಟೇಕ್ ರೆಸ್ಟ್ ಅಂತೀನಿ. ನೋ ಪ್ರಾಬ್ಲಮ್, ಟೇಕ್ ರೆಸ್ಟ್. ಐ ಥಿಂಕ್ ಯು ಹ್ಯಾವ್ ಟು ಟೇಕ್ ರೆಸ್ಟ್ ಈಗ. ಆ್ಯಂಡ್ ಏನಾದರೂ ಮೇಜರ್ ಡಿಸಿಷನ್ ಮಾಡಬೇಕು ಅಂತ ಇದ್ದೀರಾ ಅಂದರೆ 15th ಆದಮೇಲೆ ಮಾಡಿ. ಸದ್ಯಕ್ಕೆ
ಈ ಒಂದು 1 to 15 ಡಿಸೆಂಬರಲ್ಲಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ತುಂಬ ಏನೋ ಟಾರ್ಚರ್ ಸಿಗ್ತಾ ಇದೆ ಅಥವಾ ತುಂಬ ಕಾಲ್ಸ್ ಮೇಲೆ ಕಾಲ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಒಂದು ಕಾಲ್ ಮಾಡಿಬಿಟ್ಟು ಪ್ರೀತಿಯಿಂದ ಅರ್ಥ ಮಾಡಿಸಿ, ಲೈಕ್ ಐ ವಾಂಟ್ ಸಮ್ ರೆಸ್ಟ್ ಸಮ್ ಟೈಮ್ ಅಂತ ಹೇಳಿ, ಆ್ಯಂಡ್ ದೆನ್ ನೀವು ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಬಟ್ ಜಾಸ್ತಿ ಟೈಮು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ತುಂಬ ನೀವು ಓವರ್ ಥಿಂಕಿಂಗ್ ಮಾಡ್ತೀರಾ ಅಂತ ಕಾಣಿಸ್ತದೆ. ಹ್ಯಾಂಗ್ಮ್ಯಾನ್ ಕಾರ್ಡ್ ಬಂದಿರೋದ್ರಿಂದ ಓವರ್ ಥಿಂಕಿಂಗ್ ಮಾಡ್ತೀರಾ, ಒಂದ್ರ ಬಗ್ಗೆನೇ ಥಿಂಕ್ ಮಾಡಲ್ಲ, ತುಂಬ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡ್ತೀರಾ. ಆ್ಯಂಡ್ ರಿಲೇಷನ್ಶಿಪ್ಪು, ಕರಿಯರ್ ಎಲ್ಲ ಮಿಕ್ಸಪ್ ಮಾಡಿಬಿಡ್ತೀರಾ. ರಿಮೆಂಬರ್ ಒನ್ ಥಿಂಗ್, ನಿಮ್ಮ ಪರ್ಸ್ನಲ್ ಲೈಫ್ ಹೇಗಾದರೂ ಇರಲಿ, ಪ್ರೊಫೆಷ್ನಲ್ ಲೈಫ್ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊಳ್ಳಿ. ಪ್ರೊಫೆಷ್ನಲ್ ಲೈಫ್ ಹೆಂಗಾದರೂ ಇರಲಿ, ಪರ್ಸ್ನಲ್ ಲೈಫ್ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊಳ್ಳಿ. ದಿಸ್ ಇಸ್ ವಾಟ್ ಐ ಕ್ಯಾನ್ ಟೆಲ್ ಯು ಇನ್ ದಿಸ್ ಡಿಸೆಂಬರ್ 1 to 15. ಓಕೆ, ಹ್ಯಾಂಗ್ಮ್ಯಾನ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ನೀವು ಡಿಸಿಷನ್ ತೊಗೊಂಡ್ರು ಏನಾದರೂ ತಪ್ಪಾಗಿ ನೀವು ರಾಂಗ್ ಡಿಸಿಷನ್ ತೊಗೋಬೋದು. ಸೊ ಸ್ವಲ್ಪ ಟೇಕ್ ಟೈಮ್ ಆ್ಯಂಡ್ ಥಿಂಕ್ ವೆಲ್ ಅಂತ ಹೇಳ್ತೀನಿ. ಆ್ಯಂಡ್ ಡೋಂಟ್ ಬಿ ವೆರಿ ಮಚ್ ಲೇಝಿ, ತುಂಬ ಲೇಝಿ ಆಗಬೇಡಿ. ಯಾಕಂದರೆ ಈ 15 ಡೇಸ್ ಹೋಯ್ತು ಅಂದ್ಕೊಳ್ಳಿ, ಮತ್ತು ನಿಮಗೆ ಹೆಂಗೆ ಫೀಲ್ ಆಗುತ್ತೆ, 15 ಡೇಸ್ ಆಲ್ರೆಡಿ ಆಗೋಯ್ತು, ನಾನು ಏನೂ ಮಾಡಿಲ್ಲ, ಅಯ್ಯೋ ಈ ಥರ ಒಂದು ಥಾಟ್ಸ್ ಬಂದ್ಬಿಡುತ್ತೆ. ಡೂ ಸಮ್ ವರ್ಕ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಥಿಂಕ್ ಆರೋಗ್ಯ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟರೆ ತುಂಬ ಒಳ್ಳೇದಿರುತ್ತೆ ಅಂತ ಕಾಣಿಸ್ತಿದೆ ಗೈಸ್ ನಿಮಗಾಗಿ. ಏಂಜಲ್ ಮೆಸೇಜ್ ನಿಮಗಾಗಿ ಏನು ಬರ್ತಿದೆ ಅಂತ ನೋಡೋಣ. ದಟ್ ಈಸ್ ಸಕ್ಸಸ್ ಬರ್ತಾ ಇದೆ. ಓಕೆ, ಸೊ 1 to 15 ನನಗಿಲ್ಲಿ ನಿಮಗೆ ಸಕ್ಸಸ್, ಏಂಜಲ್ ಮೆಸೇಜ್ ಸಕ್ಸಸ್ ಬಂದಿದೆ. ಸೊ ಡೆಫಿನೆಟ್ಲಿ ನೀವೇನಾದರೂ ನೋಡಿ ಪರ್ಟಿಕ್ಯುಲರ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಜಸ್ಟ್ ಫೋಕಸ್ ಆನ್ ದ್ಯಾಟ್ ವರ್ಕ್. ಅದೇ ಅಂತಿದ್ದೀನಿ, ಹ್ಯಾಂಗ್ಮ್ಯಾನ್ ಟ್ಯಾರೋದಿಂದ ನನಗೆ ಏನು ಎನರ್ಜಿ ಸಿಗ್ತಿದೆ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ, ಏನು ಮಾಡೋದು ಅದು ಇದು. ಸೊ ಆ ಥರ ಎಲ್ಲ ಒಂದು ಥಿಂಗ್ಸ್ಗಳಲ್ಲಿ ಆ್ಯಡ್ ಅಪ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಥಿಂಕ್ ಆ್ಯಂಡ್ ಫೋಕಸ್ ಆನ್ ಒನ್ ಥಿಂಗ್ ಆ್ಯಂಡ್ ದೆನ್ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಐ ಥಿಂಕ್ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರಾ ನೀವು. ಸೊ ಕರೆಂಟ್ಲಿ ನನಗೆ ಅನಿಸ್ತಾ ಇದೆ ನಿಮಗೆ ಸಕ್ಸಸ್ ಬೇಕು ಅಂದರೆ ಫೋಕಸ್ ಆನ್ ಓನ್ಲಿ ಒನ್ ಥಿಂಗ್. ಸದ್ಯಕ್ಕೆ ಒನ್ ಥಿಂಗ್ ಮೇಲೆ ಫೋಕಸ್ ಮಾಡಿ, ಎಲ್ಲ ಮಿಕ್ಸಪ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಬಟ್ ಸಕ್ಸಸ್ ಯು ವಿಲ್ ಗೆಟ್. ಐ ಥಿಂಕ್ ಯು ವಿಲ್ ಬಿ ರಿಸೀವಿಂಗ್ ಸಮ್ ಗುಡ್ ನ್ಯೂಸ್ ಇನ್ 1 to 15 ಡೇಸ್. ಬಟ್ ಫೋಕಸ್ ಆನ್ ಒನ್ ಥಿಂಗ್ ಅಂತ ನನಗೆ ಪದೇ ಇಲ್ಲಿ ಎನರ್ಜಿ ಸಿಗ್ತದೆ. ಥ್ಯಾಂಕ್ ಯು ಗೈಸ್. ಸೊ ನಾವು ವೃಷಭ ರಾಶಿರವರಿಗಾಗಿ ಏನು ಮೆಸೇಜ್ ಬರ್ತಾ ಇದೆ ಟ್ಯಾರೋದಲ್ಲಿ ನೋಡೋಣ. The message is ವಾವ್, ಕ್ವೀನ್ ಆಫ್ ವ್ಯಾಂಡ್ಸ್. ಸೊ ಡೆಫಿನೆಟ್ಲಿ ಗೈಸ್ ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಐ ಥಿಂಕ್ ಈ ವೀಕಲ್ಲಿ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಅಂತ ಕಾಣಿಸ್ತಿದೆ, ಅಥವಾ ತುಂಬ ಕೆಲಸ ಕಡೆ ತುಂಬ ಗಮನ ಶಾರ್ಪ್ ಇರುತ್ತೆ ಅಂತ ಕಾಣಿಸ್ತಿದೆ. ಈವನ್ ನಿಮ್ಮ ಸೆಲ್ಫ್ ಲವ್ ತುಂಬ ಡೆವಲಪ್ ಆಗ್ತಿದೆ ಅಂತ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಆ್ಯಂಡ್ ಸ್ಪೈಯಿಂಗ್ ಆನ್ ಯುವರ್ ಪರ್ಸನ್, ಸ್ಪೈ ತುಂಬ ಮಾಡ್ತೀರಾ ನೀವು ಅಂತ ಕಾಣಿಸ್ತಿದೆ. ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ನೀವು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ಬಟ್ ಪರ್ಸನ್ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗ್ತಿದೆ ಅಂದರೆ ತುಂಬ ಅದು ನಿಮಗೆ ಮ್ಯಾಟರ್ ಆಗುತ್ತೆ ಅಂತ ಕಾಣಿಸ್ತಿದೆ. ಬಟ್ ಯು ಆರ್ ವೆರಿ ಇಂಡಿಪೆಂಡೆಂಟ್ ಲೇಡಿ ಅಥವಾ ಮೆನ್ ಅಂತ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಒಂದು ಮೇಜರ್ ಆ್ಯಕ್ಷನ್ ತೊಗೋಬೇಕಂತಿದ್ದೀರಾ ಅಂತ ಕಾಣಿಸ್ತಿದೆ, ಅಥವಾ ಏನೋ ಫ್ಲವರ್ ತೊಗೋಬೇಕು, ನಿಮ್ಮ ಪರ್ಸನ್ನಿಗೆ ಫ್ಲವರ್ ಕೊಡಬೇಕು ಅಂತ ಮೈಂಡಲ್ಲಿ ಥಾಟ್ ಬರ್ತಿದೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಡೆಫಿನೆಟ್ಲಿ ನಿಮ್ಮ ಲೈಫ್ನ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಲೀಡ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಕೆಲಸದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಆ್ಯಂಡ್ ಒಳ್ಳೆ ಪೊಸಿಷನಲ್ಲಿ ಇಡ್ತೀರಾ ಅಂತ ಹೇಳ್ತೀನಿ. ಓವರ್ ಆಲ್ ನನಗೆ ನಿಮ್ಮ ಟ್ಯಾರೋದಲ್ಲಿ ಈ ವೀಕಿಗೆ ತುಂಬ ಒಳ್ಳೆ ಕಾರ್ಡ್ ಬಂದಿದೆ. ಸೊ ಡೆಫಿನೆಟ್ಲಿ ಡಿಮಾಂಡ್ ಮಾಡಬೇಡಿ, ಪ್ರೀತಿಯಿಂದ ಹೇಳಿ ನಿಮ್ಮ ಪರ್ಸನ್ ನಿಮ್ಮ ಮಾತು ಕೇಳ್ತಾರೆ ಅನಿಸ್ತಾ ಇದೆ. ಓಕೆ, ಆ್ಯಂಡ್ ರಿಮೇನ್ ಪಾಸಿಟಿವ್ ಬರ್ತಾ ಇದೆ. ಸೊ ಸಪೋಸ್ ನೀವೇನಾದರೂ ಈ ವೀಕಲ್ಲಿ ಯಾವುದೇ ಒಂದು ಟಾಪಿಕಲ್ಲಿ ತುಂಬ ನೆಗೆಟಿವ್ ಥಿಂಕ್ ಮಾಡಿದ್ರೆ 1 to 15 ಆಗ ನಿಮಗೆ ಏಂಜಲ್ಸ್ ಮೆಸೇಜ್ ಬರ್ತಿದೆ, ರಿಮೇನ್ ಪಾಸಿಟಿವ್ ಆಗಿರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸಪೋಸ್ ನೀವು ತುಂಬ ಸ್ಪೈ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಮೇಲೆ, ನಿಮಗೆ ಡೌಟ್ ಬರ್ತಾ ಇದೆ ಇವ್ರು ಏನು ಮಾಡ್ತಿದ್ದಾರೋ ಎಂಥ ಕತೆ ಅಂದರೆ ಡೌಟ್ ಪಡೋಕ್ಕೆ ಹೋಗಬೇಡಿ, ಪಾಸಿಟಿವ್ ಆಗಿರಿ. ನೀವೇನು ಥಿಂಕ್ ಮಾಡ್ತೀರಾ ಅದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ರಿಮೆಂಬರ್ ದಟ್. ಅದೇ ನಾನು ನನ್ನ ಲಾ ಆಫ್ ಅಟ್ರಾಕ್ಷನ್ ಕೋರ್ಸಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ಕಲಿಸ್ಕೊಡೋದು. ಫೈನ್ ಗೈಸ್, ಸೊ ದಿಸ್ ವಾಸ್ ಯುವರ್ ಮೆಸೇಜಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಾ ಆಮ್ ಕಮಿಂಗ್ ಫಾರ್ ಮಿಥುನ ರಾಶಿ, ಜೆಮಿನೈ. ನಿಮಗಾಗಿ ಮೆಸೇಜ್ ಬರ್ತಾ ಇದೆ 9 of Wands. ಓಕೆ ಫೈನ್. ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ಒಂದು ವೇಟಿಂಗ್ ನಡೀತಾ ಇದೆ. ಆ್ಯಂಡ್ 1 to 15 ಸಹ ಅಷ್ಟೇ. ಐ ಥಿಂಕ್ ಏನೋ ಒಂದು ಡಿಸಿಷನ್ ಮಾಡಬೇಕಂತ ಇದ್ದೀರಾ ನೀವು, ಬಟ್ ಭಯ ತುಂಬ ಇದೆ. ಸೊ ಭಯನ ಫಸ್ಟ್ ರಿಲೀಸ್ ಮಾಡಿ ಅಂತ ಹೇಳ್ತೀನಿ. ಲೆಟ್ ಗೋ ಮಾಡಿ. ಆ್ಯಂಡ್ ಈ ಪರ್ಸನ್ಗಾಗಿ ಐ ಥಿಂಕ್ ಮಿಸ್ಟೇಕ್ ಇಸ್ ಫ್ರಮ್ ಯುವರ್ ಸೈಡ್ ಅನಿಸ್ತಾ ಇದೆ ನನಗೆ. ಲೈಕ್ ತುಂಬ ಟೈಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಭಯ ಇವಾಗ ತುಂಬ ಭಯ ಡೆವಲಪ್ ಆಗ್ತಿದೆ. ಮುಂಚೆ ನೀವು ತುಂಬ ಅವಾಯ್ಡ್ ಮಾಡಿದ್ದೀರಾ ಇವ್ರನ್ನ, ಬಟ್ ಈಗ ಅವ್ರ ಕಡೆಯಿಂದ ನಿಮಗೆ ಅಷ್ಟು ಕಮ್ಯುನಿಕೇಷನ್ ಸಿಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಹಾಗಾಗಿ ನೀವು ತುಂಬ ಡೌಟ್ ಪಡ್ತಿದ್ದೀರಾ, ಆಮೇಲೆ ವೆಯ್ಟ್ ಮಾಡ್ತಿದ್ದೀರಾ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈ ವೀಕಲ್ಲಿ ಡೆಫಿನೆಟ್ಲಿ ಒಂದು ಡಿಸಿಷನ್ ತೊಗೋಬೇಕಂತಿದ್ದೀರಾ, ಬಟ್ ಅದು 10 ಡೇಸಲ್ಲಿ ಆಗಲ್ಲ, ಇನ್ನೊಂದು ಸ್ವಲ್ಪ 15 ಡೇಸ್ ಆದರೂ ತೊಗೋಬೋದು ಅಂತ ಕಾಣಿಸ್ತಿದೆ. ಸೊ ದ ಸೇಮ್ ಎನರ್ಜಿ 1 to 15 ಏನಾದರೂ ಒಂದು ಡಿಸಿಷನ್ ತೊಗೋತೀರಾ ನೀವು ಅಂತ ಕಾಣಿಸ್ತಿದೆ. ಬಟ್ ನಿಮಗೆ ಹೆಂಗಾಗ್ತಿದೆ ಅಂದರೆ ಈ ಪರ್ಸನ್ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಇರಬಾರ್ದು,
ಈ ಪರ್ಸನ್ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಇರಬಾರ್ದು, ನನ್ನ ಹತ್ರನೇ ಬರಬೇಕು. ಬಟ್ ಆ ಥರ ಬರಬೇಕು ಅಂದರೆ ಅವ್ರನ್ನ ನೀವು ಒಳ್ಳೆ ಎನರ್ಜಿ ಕಳಿಸಿ, ಪಾಸಿಟಿವ್ ವೈಬ್ಸ್ ಕಳಿಸಿ. ನೀವೇ ಅವ್ರಿಗೆ ನೆಗೆಟಿವ್ ವೈಬ್ಸಲ್ಲಿ ಕಳಿಸಿದ್ರೆ ಅವ್ನು ಖುಷಿಯಾಗಿರಬಾರ್ದು, ಅವ್ನು ಆಕೆ ಜೊತೆ ಇರಬಾರ್ದು, ಅವ್ನು ಇವಳ ಜೊತೆ ಮಾತಾಡಬಾರ್ದು, ಬರೀ ನಂದು ಅಂತ ಹೇಳ್ಕೊಬೇಡಿ. ಇಟ್ ಡಸಂಟ್ ಮೀನ್ ನಾನು ಹಿಂಗೆ ಹೇಳ್ತಿಲ್ಲ ನಿಮಗೆ ಅವನ ಆಕೆ ಹತ್ರ ಕಳಿಸಿ, ಇವನ ಹತ್ರ ಕಳಿಸಿ ಅಂತ ಹೇಳ್ತಿಲ್ಲ. ವಾಟ್ ಐಮ್ ಟೆಲ್ಲಿಂಗ್ ಈಸ್, ಸಪೋಸ್ ಆ ಪರ್ಸನ್ ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ ನನಗೀಗ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ, ನನ್ನ ಇಷ್ಟ ಆಗ್ತಾ ಇಲ್ಲ, ದೆನ್ ಪ್ಲೀಸ್ ನೀವು ನಿಮ್ಮ ಲೈಫ್ನ ನೀವೇ ಸ್ಪಾಯಿಲ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಎಲ್ಲ ಗೊತ್ತಿಟ್ಕೊಂಡು ನಾನು ಕಲ್ ತೊಗೊಂಡು ನಾನೇ ಹೊಡ್ಕೋತೀನಿ, ಈ ಥರ ಮಾಡೋಕ್ಕೆ ಹೋಗಬೇಡಿ. ಬಟ್ ಇಫ್ ಯು ಆರ್ ಗಿವಿಂಗ್ ಸಮ್ ಟೈಮ್ ದೆನ್ ಹ್ಯಾವ್ ಪೇಷನ್ಸ್ ಅಂತೀನಿ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಮ್ಮಿಡಿಯೇಟಾಗಿ ನಾನು ಇವ್ರನ್ನ ಬ್ಲಾಕ್ ಮಾಡಿಬಿಡ್ತೀನಿ, ಇವ್ರನ್ನ ತೆಗೆದುಬಿಡ್ತೀನಿ ನನ್ನ ಲೈಫಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಏನೋ ಒಂದು ಕಡೆ ನಿಮ್ಮ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ, ಹಾಗಾಗಿ ಈ ಪರ್ಸನ್ ನಿಮ್ಮ ಜೊತೆ ಇವತ್ತು ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಆ್ಯಂಡ್ ನೀವು ಇವ್ರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಇವತ್ತು ಅಂತ ಕಾಣಿಸ್ತದೆ. ಏಂಜಲ್ ಮೆಸೇಜ್ ಈ ವೀಕಿಗೆ ಏನು ಬರ್ತಿದೆ, ಇಟ್ಸ್ ಅಪ್ ಟು ಯು. ಓಕೆ, ಡೆಫಿನೆಟ್ಲಿ ಇದು ನಿಮ್ಮ ಮೇಲೆ ಇದೆ. ಲೈಕ್ ನೀವು ಏನು ಡಿಸಿಷನ್ ಮಾಡ್ತೀರಾ, ಇವ್ರಿಗೋಸ್ಕರ ವೇಟ್ ಮಾಡ್ತೀರಾ ಅಥವಾ ಇವ್ರನ್ನ ನಿಮ್ಮ ಲೈಫಲ್ಲಿ ತೆಗ್ದು ಹಾಕ್ತಿರೋ, ಕಂಪ್ಲೀಟ್ಲಿ ನಿಮ್ಮ ಮೇಲೇ ಇದೆ. ಬಟ್ ಸ್ಟಿಲ್ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ನಾನು ನಿಮಗೇನು ಹೇಳ್ತೀನಿ, ಸ್ವಲ್ಪ ಪೇಷನ್ಸ್ ಇಡಿ. ಬಿಕಾಸ್ ನನಗೆ ಪೇಷನ್ಸ್ ಎನರ್ಜಿ ಕಾಣಿಸ್ತಿಲ್ಲ ನಿಮ್ಮ ರೀಡಿಂಗಲ್ಲಿ. ಆ್ಯಂಡ್ ಏಂಜಲ್ ಸಹ ನಿಮ್ಗೆ ಹೇಳ್ತಿದ್ದಾರೆ ನಿನ್ನ ಮೇಲೆ ಇದೆ. ನೀನು ಇದನ್ನು ವೆಯ್ಟ್ ಮಾಡ್ತೀಯಾ, ಒಳ್ಳೆ ರೀತಿಯಿಂದ ಮುಂದೆ ತೊಗೊಂಡು ಹೋಗ್ತೀಯಾ ಅಂದರೆ ಡೆಫಿನೆಟ್ಲಿ ಇಟ್ಸ್ ಅಪ್ ಟು ಯು. ಇಲ್ಲ ನನಗೆ ಬೇಡ ಅಂತ ಇದ್ರೂ ಡೆಫಿನೆಟ್ಲಿ ಅದು ನಿನ್ನ ಮೇಲೆ ಇದೆ. ನೀನೇನು ಡಿಸಿಷನ್ ತೊಗೋತೀಯಾ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಮಗೆ ಮೆಸೇಜ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕರ್ಕ. ಓಕೆ, ಕ್ಯಾನ್ಸರ್, ಕರ್ಕ ರಾಶಿರವರಿಗಾಗಿ ನೋಡೋಣ ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಐ ಥಿಂಕ್ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತದೆ ನನಗೆ. ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ 1 to 15 ಐ ಥಿಂಕ್ ಮನೆಗಳಲ್ಲಿ ನಿಮ್ಮ ಮಾತುಕತೆ ನಡೀತಾ ಇದೆ ಅಂದ್ಕೊಳ್ಳಿ. ಯಾರೋ ಫ್ಯಾಮಿಲಿ ಒಪ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಅಥವಾ ಅವ್ರ ಫ್ಯಾಮಿಲಿ ಅಂತ ಕಾಣಿಸ್ತದೆ. ಆ್ಯಂಡ್ ತುಂಬ ಡಿಫ್ರೆನ್ಸಸ್ ಇದೆ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತದೆ. ಸೊ ಎಲ್ಲೋ ಒಂದು ಕಡೆ ನೆಗೆಟಿವಿಟಿ ತುಂಬ ಜಾಸ್ತಿ ಡೆವಲಪ್ ಆಗ್ತಿದೆ. ಬಟ್ ಸ್ಟಿಲ್ ವರ್ಕಿಂಗ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಒಪ್ತಾ ಇಲ್ಲ ಅಂದ್ರೂ ನಿಮ್ಮ ಪರ್ಸನ್ ಅಥವಾ ನೀವು ರಿಲೇಷನ್ಶಿಪ್ನ ಹೀಲ್ ಮಾಡೋಕ್ಕೆ ವರ್ಕ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಡೇ ನೈಟ್ ಮಾಡಿ ಟ್ರೈ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ ಅದು ಇನ್ನೂ ಟೈಮ್ ತೊಗೊಳುತ್ತೆ. ಇಟ್ ವಿಲ್ ಟೇಕ್ ಸಮ್ ಇಯರ್ಸ್ ಅಂತ ಕಾಣಿಸ್ತಿದೆ. ಇನ್ನೂ ಈ ರಿಲೇಷನ್ಶಿಪ್ ಹೀಲ್ ಆಗಬೇಕು, ಫ್ಯಾಮಿಲಿ ಎಲ್ಲ ಒಪ್ಪಿ ಮದುವೆ ಆಗಬೇಕು ಅಂದರೆ ಇನ್ನೂ ಜಾಸ್ತಿ ಟೈಮ್ ಇದೆ ಅಂತ ಕಾಣಿಸ್ತಿದೆ. ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಆಲ್ಸೋ ಶೋಸ್ ಮೀ ಲೈಕ್ ಕರೆಂಟ್ಲಿ ನಿಮ್ಮ ಪರ್ಸನ್ ಆಗಿರಲಿ ನೀವಾಗಿರಲಿ ಒಳ್ಳೆ ಸ್ಟೇಬಲೇ ಇಲ್ಲ. ಸೊ ಫಸ್ಟ್ ಅವ್ರಿಗೆ ಸ್ಟೇಬಲ್ ಆಗಬೇಕು ಅವ್ರ ಕರಿಯರಲ್ಲಿ, ಅದಾದ ನಂತರ ಮೇ ಬಿ ಅವ್ರು ಆ್ಯಕ್ಷನ್ ತೊಗೋತಾರೆ ಅಂತ ಕಾಣಿಸ್ತಿದೆ. ಸೊ ಈ ಡೇಸಿಗೆ ಏಂಜಲ್ ಮೆಸೇಜ್ ನಿಮಗಾಗಿ ಟ್ರಸ್ಟ್ ಬರ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಎಲ್ಲಾದರೂ ನೀವು ಟ್ರಸ್ಟ್ ಕಳ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಈ ರಿಲೇಷನ್ಶಿಪ್ಪಲ್ಲಿ. ಲೈಕ್ ಇದು ವರ್ಕೌಟ್ ಆಗುತ್ತೋ ಇಲ್ವೋ ಏನು ಅಂದರೆ ಪ್ಲೀಸ್ ಟ್ರಸ್ಟ್ ಇಡಿ. ನೀವು ನಂಬಿಕೆ ಇಟ್ಟರೆ ಡೆಫಿನೆಟ್ಲಿ ಆಗತ್ತೆ. ಸಪೋಸ್ ನಿಮಗೆ ನಂಬಿಕೆ ಇಲ್ಲ ಅಂದರೆ ಆಗೋದಿಲ್ಲ. ನೋಡಿ, ಪ್ರೇಯರ್ ಮಾಡೋದ್ರಿಂದ ನಮ್ಮ ಡೆಸ್ಟಿನಲ್ಲಿ ಏನಿದೆ ಅದನ್ನು ನಾವು ಚೇಂಜ್ ಮಾಡ್ಕೋಬಹುದು. ಟ್ರಸ್ಟ್ ಗೈಸ್, ಟ್ರಸ್ಟ್ ದಿಸ್. ಸೊ ಅದಕ್ಕೆ ನಿಮಗೆ ಟ್ರಸ್ಟ್ ಮೆಸೇಜೇ ಬಂದುಬಿಟ್ಟಿದೆ. ಸೊ ಐ ಥಿಂಕ್ ಈ ರಿಲೇಷನ್ಶಿಪ್ ವರ್ಕೌಟ್ ಆಗಬೇಕು ಅಂದರೆ ಓನ್ಲಿ ನಂಬಿಕೆ ಮಾಡಬೇಕು ನೀವು. ಅದನ್ನು ಬಿಟ್ಟರೆ ಬೇರೆ ಏನು ನೀವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಥ್ಯಾಂಕ್ ಯು ಗೈಸ್. ಸೊ ನಾಲ್ ಕಮ್ ಫಾರ್ ಸಿಂಹ ರಾಶಿ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮಗಾಗಿ. ಡೆಫಿನೆಟ್ಲಿ ಗೈಸ್ ನಿಮಗಾಗಿ ತುಂಬ ಒಳ್ಳೆ ಮೆಸೇಜ್ ಬಂದಿದೆ. ಇನ್ಫ್ಯಾಕ್ಟ್ ಸಿಂಹ ರಾಶಿಯವರಿಗಾಗಿ ಇನ್ನೊಂದು ಮಾತು ಹೇಳ್ತೀನಿ. ಇಫ್ ಯು ಆರ್ ಡೀಲಿಂಗ್ ವಿತ್ ಯುವರ್ ಪಾರ್ಟ್ನರ್ ಅಥವಾ ಇನ್ನೊಂದು ಮ್ಯಾರಿಡ್ ಇದ್ದೀರಾ ಅಂದರೆ ಪ್ಲೀಸ್ ಲಿಸನ್ ಅಂತ ಹೇಳ್ತೀನಿ. ಸ್ವಲ್ಪ ಥಿಂಕ್ ಮಾಡಿ ನೀವು. ಲೈಕ್ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕರೆಂಟ್ಲಿ. ಡೋಂಟ್ ಡೂ ದ ಮಿಸ್ಟೇಕ್. ನೀವೇನಾದರೂ ಆಲ್ರೆಡಿ ಮ್ಯಾರಿಡ್ ಇದ್ದೀರಾ ಆ್ಯಂಡ್ ಇನ್ನೊಬ್ರನ್ನ ಡೇಟ್ ಮಾಡ್ತಾ ಇದ್ದೀರಾ ಅಂದರೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನೀವೇ ಹ್ಯಾಪಿಯಾಗಿ ಫೀಲ್ ಮಾಡಲ್ಲ ಅಂತ ಕಾಣಿಸ್ತಿದೆ ನನಗೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಫ್ಯಾಮಿಲಿ ಇಶ್ಯೂಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಈ ಪರ್ಸನ್ ತುಂಬ ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ ಅಂತ ಕಾಣಿಸ್ತದೆ. ಫ್ಯಾಮಿಲಿ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಬಟ್ ಮೇಜರ್ ಅವರು ಇಂಪಾರ್ಟೆನ್ಸ್ ಕೊಡೋದು ಫ್ಯಾಮಿಲಿಗೆ ಗೈಸ್. ಸೊ ಫ್ಯಾಮಿಲಿ ಬಗ್ಗೆ ನೀವೇನಾದರೂ ಹೇಳಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಆ್ಯಂಡ್ ನಿಮ್ಮನ್ನು ಸಹ ಇಷ್ಟಪಡ್ತಾರೆ ಬಟ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಕಾಣಿಸ್ತಿದೆ. ಈ ವೀಕಲ್ಲಿ ಫ್ಯಾಮಿಲಿಯಿಂದ ಏನೋ ಒಂದು ಸಣ್ಣ ಪುಟ್ಟ ಇಶ್ಯೂಸ್ ಆಗಬಹುದು ನಿಮ್ಮ ಲೈಫಲ್ಲಿ ಅಂತ ಕಾಣಿಸ್ತದೆ. ಬಟ್ ಓವರ್ ಆಲ್ ಈ ಪರ್ಸನ್ ನಿಮಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಲೈಕ್ ಏನು ಫೀಲ್ ಮಾಡ್ತಾರೆ ಅಂತ ಹೇಳಿ, ಅಥವಾ ನಿಮ್ಮ ಎನರ್ಜಿ ಹಿಂಗಾಗಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ ಅಂತೂ ಡೆಫಿನೆಟ್ಲಿ ಇದೆ. ಅವ್ರು ನಿಮ್ಮನ್ನು ಆ್ಯಸ್ ಅ ಕ್ವೀನ್ ಅಥವಾ ಕಿಂಗ್ ಥರ ನೋಡ್ತಾರೆ ಅಂತಲೂ ಕಾಣಿಸ್ತಿದೆ. ಬಟ್ ಅವ್ರ ಬಿಸ್ನೆಸ್ಸು, ಅವ್ರ ಕೆಲಸ ತುಂಬ ಅದರಲ್ಲೇ ಅವ್ರು ಬ್ಯುಸಿ ಇರ್ತಾರೆ, ಯಾವಾಗಲೂ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ಅಂತ ಕಾಣಿಸ್ತದೆ. ಸೊ ನಿಮಗೆ ಟೈಮ್ ಕೊಡೋಕ್ಕೆ ಈಗ ಅವ್ರ ಹತ್ರ ಜಾಸ್ತಿ ಟೈಮ್ ಇರೋದಿಲ್ಲ. ನೋಡೋಣ ನಿಮಗಾಗಿ ಏಂಜಲ್ ಮೆಸೇಜ್ ಏನಿದೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್. ಓಕೆ, ಸೊ ನೀವು ಎಂಥ ಸಿಚುವೇಶನಲ್ಲಾದರೂ ಇರಲಿ, ಕರೆಂಟ್ಲಿ ನೀವೇನಾದರೂ ಮಾಡಿ ರಿಲೇಷನ್ಶಿಪ್ಪಲ್ಲಿ, ಬಟ್ ಈ ಸಿಚುವೇಶನ್
ಹಿಂಗೆ ಇರೋದಿಲ್ಲ. ಏಂಜಲ್ಸ್ ಹೇಳ್ತಿದ್ದಾರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಒಂದು ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರ್ತೀರಾ. ಸೊ ವೆಯ್ಟ್ ಮಾಡಿ, ಆರಾಮಾಗಿ ರೆಸ್ಟ್ ಮಾಡಿ ಆ್ಯಂಡ್ ಜಸ್ಟ್ ಪ್ರೇ ಮಾಡಿ. ಡೆಫಿನೆಟ್ಲಿ ಈ ಸಿಚುವೇಶನ್ ಜಾಸ್ತಿ ದಿನ ಇರೋದಿಲ್ಲ, ಇಂಪ್ರೂವ್ ಆಗತ್ತೆ ಅಂತ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಾ ಐಲ್ ಕಮ್ ಫಾರ್ ವಿರ್ಗೋ, ಕನ್ಯಾ ರಾಶಿ. ಓಕೆ, ಸೊ ಕನ್ಯಾ ರಾಶಿರವರಿಗಾಗಿ ನನಗೆ ಮೆಸೇಜ್ ಬರ್ತಾ ಇದೆ ಇಲ್ಲಿ ಮೂನ್ ಕಾರ್ಡ್. ಓಕೆ ಗೈಸ್, ಸೊ ಡೆಫಿನೆಟ್ಲಿ ಐ ಥಿಂಕ್ ಇಮೋಷ್ನಲಿ ತುಂಬ ಹರ್ಟ್ ಆಗ್ತಾ ಇದ್ದೀರಾ ಈ ವೀಕಲ್ಲಿ ಯಾರೋ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನನಗೇನು ಅನಿಸ್ತಾ ಇದೆ ಅಂದರೆ ಐ ಥಿಂಕ್ ಥರ್ಡ್ ಪಾರ್ಟಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರೋ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿದೆ ರೀಸೆಂಟಾಗಿ ಅಂತ ಕಾಣಿಸ್ತಿದೆ. ಆ್ಯಂಡ್ ಮದರ್ ಇಶ್ಯೂಸ್ ಇದೆ ಕೆಲವೊಬ್ಬರಿಗೆ, ಅಥವಾ ಕೆಲವೊಬ್ಬರಿಗೆ ನಿಮ್ಮಿಬ್ಬರ ಮಧ್ಯೆ ತುಂಬ ಬೇರೆಯವ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡ್ತೀರಾ ಅಂತ ಕಾಣಿಸ್ತಿದೆ. ಮೇನ್ಲಿ ನೀವು ಬೇರೆಯವ್ರ ಬಗ್ಗೆ ಡಿಸ್ಕಸ್ ಮಾಡಿನೇ ಈ ಎನರ್ಜಿ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅನಿಸ್ತಾ ಇದೆ. ಅಥವಾ ರೀಸೆಂಟಾಗಿ ಯಾರ್ದೋ ಒಂದು ಹೆಲ್ತ್ ಇಶ್ಯೂ ಆಗಿರ್ಬೋದು, ಯಾರ್ದೋ ಡೆತ್ ಆಗಿದೆ, ಆ ಒಂದು ಇದರಿಂದ ಇನ್ನೂ ನಿಮ್ಮ ಪರ್ಸನ್ ಹೊರಗಡೆ ಬರ್ತಿಲ್ಲ, ಅಥವಾ ನೀವು ಹೊರಗಡೆ ಬರ್ತಿಲ್ಲ, ತುಂಬ ಹರ್ಟ್ ಆಗ್ತಿರ್ತಾರೆ ಯಾವಾಗಲೂ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾರೆ ಅಂತ ಕಾಣಿಸ್ತಿದೆ. ಈವನ್ ಈ ವೀಕಲ್ಲಿ ನನಗೆ 50-50 ಎನರ್ಜೀಸ್ ಕಾಣಿಸ್ತಿದೆ. ಲೈಕ್ ತುಂಬ ಇಂಟ್ರೆಸ್ಟೆಡ್ ಇರ್ತಾರೆ ನಿಮ್ಮ ಜೊತೆ ಸಡನ್ನಾಗಿ, ಲೈಕ್ ಈವ್ನಿಂಗ್ ಟೈಮು, ರಾತ್ರಿ ಈ ಟೈಮಲ್ಲಿ ಮಾತ್ರ ನಿಮ್ಮ ಜೊತೆ ತುಂಬ ಸೆಕ್ಷುಯಲಿ ಕನೆಕ್ಟ್ ಆಗ್ತಾರೆ ಅಂತ ಕಾಣಿಸ್ತಿದೆ. ಅಥವಾ ನೀವು ಯಾರಿಗೋ ಸೆಕ್ಷುಯಲಿ ಕನೆಕ್ಟ್ ಆಗ್ತಾ ಇದ್ದೀರಾ, ಮೇ ಬಿ ಓವರ್ ಫೋನ್ ಕಾಲ್ ಅಥವಾ ಲೈವ್ ರಿಯಲ್ ಆಗಿರ್ಬೋದು. ಸೊ ಈ ವೀಕಲ್ಲಿ ನೀವೇನೋ ಮಿಸ್ಟೇಕ್ ಮಾಡೋದು ಚಾನ್ಸಸ್ ಇದೆ. ಸೊ ಇವಾಗ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ ನಿಮಗೆ ಗೊತ್ತಿರುತ್ತೆ, ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಓವರ್ ಆಲ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಮಾತುಕತೆಯಿಂದ ಇಶ್ಯೂಸ್ ಆಗೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್ ಇನ್ ಯುವರ್ ರಿಲೇಷನ್ಶಿಪ್. ಎಷ್ಟು ಮಾತಾಡಬೇಕು ಅಷ್ಟನ್ನು ಮಾತಾಡಿ, ಎಕ್ಸ್ಟ್ರಾ ಮಾತಾಡಬೇಡಿ ಅಂತ ಹೇಳ್ತೀನಿ ನಿಮಗಾಗಿ. ಆ್ಯಂಡ್ ನಿಮಗಾಗಿ ಏಂಜಲ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಲೆಟ್ ಗೋ ಬರ್ತಾ ಇದೆ. ಓಕೆ ಫೈನ್ ಗೈಸ್, ಸೊ ಏಂಜಲ್ಸ್ ಅಂತೂ ಡೈರೆಕ್ಟಾಗಿ ನಿಮಗೆ ಹೇಳ್ತಿದ್ದಾರೆ ಲೆಟ್ ಗೋ ಮಾಡಿ. ನಿಮಗೇನಾದರೂ ಪರಿಸ್ಥಿತಿಯಲ್ಲಿ ಇರೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ಕೊಳ್ಳಿ ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ, ಸೊ ಆ ಎನರ್ಜಿನ ಲೆಟ್ ಗೋ ಮಾಡಿಬಿಡಿ. ಅಂತ ರಿಲೇಷನ್ಶಿಪ್ಪಲ್ಲಿ ಇರೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಥಿಂಕ್ ಲೆಟ್ ಗೋ ಮಾಡಿಬಿಟ್ರೆ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕೋ ಅದು ಈಸಿಯಾಗಿ ಸಿಗುತ್ತೆ ಅಂತ ಕಾಣಿಸ್ತಿದೆ. ಲೆಟ್ ಗೋ ಮಾಡಿಲ್ಲ ಅಂದರೆ ಮತ್ತೆ ಅದು ನಿಮಗೆ ಇನ್ನೂ ತೊಂದರೆ ಕೊಡುತ್ತೆ ಅಂತ ಕಾಣಿಸ್ತಿದೆ. ಲೆಟ್ ಗೋ ಯಾವುದ್ರಲ್ಲೂ ಮಾಡ್ಬೋದು, ಅಂದರೆ ಬಿಟ್ಕೊಟ್ಬಿಡೋದು ಅಥವಾ ಕಳಿಸ್ಬಿಡೋದು, ಆ ಎನರ್ಜಿನ ಹೊರಗಡೆ ರಿಲೀಸ್ ಮಾಡೋದು. ಇವಾಗ ಏನು ಮಾಡಬೇಕು ಅದು ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ನೀವೇನೋ ಒಂದು ರಾಂಗ್ ಥಿಂಕ್ ಮಾಡ್ತಿದ್ದೀರಾ, ನಿಮಗೇನೋ ಹರ್ಟ್ ಆಗ್ತಿದೆ, ಆ ಒಂದು ಎನರ್ಜಿಗೆ ನೀವು ಲೆಟ್ ಗೋ ಮಾಡಿ ಅಂತ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಸೊ ಈಗ ತುಲಾ ರಾಶಿರವರಿಗಾಗಿ ನೋಡೋಣ, ಲಿಬ್ರಾ. ಓಕೆ, ಸೊ ನಿಮಗಾಗಿ ಏಸ್ ಆಫ್ ಸೋರ್ಡ್ಸ್ ಬಂದಿದೆ ಗೈಸ್, ಬ್ಯೂಟಿಫುಲ್ ಮೆಸೇಜ್. ಸೊ ಐ ಥಿಂಕ್ ಈ ವೀಕಲ್ಲಿ ಡೆಫಿನೆಟ್ಲಿ 1 to 15 ವೀಕಲ್ಲಿ ನಿಮ್ಗೆ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತೀನಿ, ಅಥವಾ ಸಕ್ಸಸ್ ಅಂತ ಹೇಳ್ಬೋದು. ಈ ಕಾರ್ಡ್ ಬಂದಿದೆ ಅಂದರೆ ತುಂಬ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ಏನು ತುಂಬ ಡೌಟ್ಸ್ಗಳಿದ್ವು ಅವೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಐ ಥಿಂಕ್ ನೀವು ಒಂದು ಮೇಜರ್ ಸ್ಟೆಪ್ ತೊಗೋತೀರಾ ರಿಲೇಷನ್ಶಿಪ್ಪಲ್ಲಿ. ಸೆಲೆಬ್ರೇಷನ್ ಕಾಣಿಸ್ತಿದೆ, ಯಾರ್ದೋ ಬರ್ಡೇ ವಿಶಿಂಗ್ ಮಾಡ್ತಿದ್ದೀರಾ, ಗಿಫ್ಟ್ ಕಳಿಸ್ತಿದ್ದೀರಾ. ದೇರ್ ಇಸ್ ಸಮಥಿಂಗ್ ಲೈಕ್ ಸ್ಟ್ರಾಂಗ್ ಆಗಿ ಈಗ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಕಾಣಿಸ್ತಿದೆ. ಪಾಸಿಟಿವಿಟಿಯಿಂದ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಕಾರ್ಡ್. ಸೊ 1 to 15 ನೀವು ತುಂಬ ಒಳ್ಳೆಯ ಒಂದು ಡಿಸಿಷನ್ ಮೇಕರ್ ಅಂತ ಹೇಳ್ಬೋದು. ಆ ಡಿಸಿಷನ್ ನೀವು ಮಾಡ್ತೀರಾ ಅಂತ ಕಾಣಿಸ್ತಿದೆ. ಏಂಜಲ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದ್ದಾರೆ, ರೊಮ್ಯಾನ್ಸ್ ಬರ್ತಿದೆ. ಡೆಫಿನೆಟ್ಲಿ ಈ ವೀಕಲ್ಲಿ ನೀವು ತುಂಬ ರೊಮ್ಯಾಂಟಿಕ್ ಆಗಿರ್ತೀರಾ ನಿಮ್ಮ ಪರ್ಸನ್ ಜೊತೆ, ಅಥವಾ ನಿಮ್ಮ ಎಂಗೇಜ್ಮೆಂಟ್ ಆಗ್ಬೋದು, ಅಥವಾ ಮ್ಯಾರೇಜ್ ಆಗ್ಬೋದು. ಕೆಲವೊಬ್ಬರಿಗೆ ಸಮಥಿಂಗ್ ಗುಡ್ ಥಿಂಗ್ ಕ್ಯಾನ್ ಹ್ಯಾಪನ್. ಇನ್ನು ಕೆಲವೊಬ್ಬರಿಗೆ ಪ್ರೀತಿಯಲ್ಲಿ ಬೀಳ್ತಿದ್ದೀರಾ, ಟ್ವಿನ್ ಫ್ಲೇಮ್ ಜೊತೆ ಕನೆಕ್ಟ್ ಆಗ್ಬೋದು ನೀವು. ಆ್ಯಂಡ್ ಐ ಥಿಂಕ್ ರೊಮ್ಯಾನ್ಸ್ ಅನ್ನೋದು ಈ ವೀಕಲ್ಲಿ ನೀವು ಫೀಲ್ ಮಾಡ್ತೀರಾ ಅಂತ ಬರ್ತಾ ಇದೆ. ಸೊ ಒಬ್ರಿಗೊಬ್ರಿಗೆ ಏನೋ ಪ್ರೀತಿ ಮಾಡೋದಾಗಿರಲಿ, ಅಥವಾ ಮೀಟ್ ಆಗೋದಾಗಿರಲಿ. ಸೊ ಡೆಫಿನೆಟ್ಲಿ ತುಂಬ ಟೈಮಿಂದ ಸಿಕ್ಕಿದ್ದಿಲ್ಲ ನಿಮ್ಮ ಪರ್ಸನ್ಗೆ ನೀವು ಅಂದರೆ ಈ ಒಂದು ವೀಕಲ್ಲಿ ಮೀಟ್ ಆಗೋ ಚಾನ್ಸಸ್ ಇದೆ. ಕಂಗ್ರ್ಯಾಚುಲೇಷನ್ಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನು ಬರ್ತಾ ಇದ್ದೀನಿ ಫಾರ್ ವೃಶ್ಚಿಕ ರಾಶಿ, ಸ್ಕಾರ್ಪಿಯೋಗಾಗಿ. ಸೊ ಸ್ಕಾರ್ಪಿಯೋಗಾಗಿ ನನಗೆ ಮೆಸೇಜ್ ಬರ್ತಾ ಇದೆ, ದಿಸ್ ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ಐ ಥಿಂಕ್ ಗೈಸ್ ನಿಮ್ಮ ಲವ್ ಲೈಫಲ್ಲಿ ಮಾತಾಡಬೇಕು ಅಂದರೆ ತುಂಬ ಹಾನೆಸ್ಟ್ ಇರ್ತೀರ ನೀವು. ಬಟ್ ಆ ದಾರಿ ಅನ್ನೋದು ಸ್ಟಕ್ ಆಗಿಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ ಅಂತ ಕಾಣಿಸ್ತಿದೆ. ಲೈಕ್ ಫೀಲಿಂಗ್ಸ್ ನಿಮಗೆ ತುಂಬ ಜಲ್ದಿ ಬಂದುಬಿಡುತ್ತೆ ನಿಮ್ಮ ಪರ್ಸನ್ ಮೇಲೆ ಆಗಿರಲಿ, ಈವನ್ ಬೇರೆಯವ್ರ ಮೇಲೂ ಬರ್ತಾ ಇದೆ ಅಂತ ಕಾಣಿಸ್ತಿದೆ ಈ ವೀಕಲ್ಲಿ. ಬಟ್ ಯಾರಿಗೆ ಅಪ್ರೋಚ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಇಟ್ಸ್ ಲೈಕ್ ಯು ಹ್ಯಾವ್ ಅ ರೆಡ್ ರೋಸ್ ಆ್ಯಂಡ್ ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ರೆಡ್ ರೋಸ್ ಅಂದ್ಕೊಳ್ಳಿ. ಈ ರೋಸ್ ನಿಮ್ಮ ಕೈಯಲ್ಲಿದೆ, ಬಟ್ ಈ ರೋಸ್ನ ನೀವು ಯಾರಿಗೆ ಕೊಡಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಿಲ್ಲ. ದ್ಯಾಟ್ ಮಚ್ ಕನ್ಫ್ಯೂಷನ್ ಯು ಆರ್ ಗೆಟಿಂಗ್ ಅಂತ ಕಾಣಿಸ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಒಂದು ರಿಲೇಷನ್ಶಿಪ್ಪಲ್ಲಿ ಮಾತ್ರ ನೀವು ತುಂಬ ಹಾನೆಸ್ಟ್ ಇದ್ದೀರಾ ಅನಿಸ್ತಾ ಇದೆ. ಆ್ಯಂಡ್ ಆ ರಿಲೇಷನ್ಶಿಪ್ಪಲ್ಲೇ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಬಟ್ ಬಿ ಶ್ಯೂರ್ ಅಂತೀನಿ ನಾನು, ಬಿ ಶ್ಯೂರ್ ಅಂತೀನಿ. ರಾತ್ರಿ ಒಬ್ಬರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ, ಮಧ್ಯಾಹ್ನ ಇನ್ನೊಬ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಸಾಯಂಕಾಲ ಇನ್ನೊಬ್ರ ಬಗ್ಗೆ ಹಂಗೆ ಮಾಡೋಕ್ಕೆ ಹೋಗಬೇಡಿ. ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಬಿಕಾಸ್ ಐ ಥಿಂಕ್
ಯೂನಿವರ್ಸ್ ಹೇಳಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಹಾಗಾಗಿ ನೀವು ಇದು ಮಿಸ್ಟೇಕ್ ಮಾಡ್ತಿದ್ದೀರಾ ಗೈಸ್. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ನಿಮಗೆ ಏನು ಕರೆಕ್ಟ್ ಅನಿಸುತ್ತೆ ಅದನ್ನು ಮಾತ್ರ ಅಪ್ರೋಚ್ ಮಾಡಿ ಅಂತ ಹೇಳ್ತೀನಿ. ಫೈನ್, ಏಂಜಲ್ ಮೆಸೇಜ್ ನೋಡೋಣ ನಿಮಗಾಗಿ. ಬಿಗ್ ಹ್ಯಾಪಿ ಚೇಂಜಸ್, ವಾವ್. ಸೊ ಏನೋ ಒಂದು ದೊಡ್ಡ ಹ್ಯಾಪಿ ಚೇಂಜಸ್ ಸಹ ನಿಮ್ಮ ಲೈಫಲ್ಲಿ ಬರಲಿದೆ ಅಂತ ಕಾಣಿಸ್ತಿದೆ. ಐ ಥಿಂಕ್ ನೀವು ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ರಿ, ಇದೊಂದು ಕೆಲಸ ಆಗಿಬಿಡ್ಲಿ ಅದಾಗ್ಬೋದು, ಅಥವಾ ಸಡನ್ನಾಗಿ ನಿಮಗೇನೋ ಒಂದು ಸರ್ಪ್ರೈಸ್ ಆಗಿ ಒಂದು ಹ್ಯಾಪಿ ಚೇಂಜ್ ಕಾಣಿಸುತ್ತೆ. ಬಟ್ ಡೆಫಿನೆಟ್ಲಿ ಯು ವಿಲ್ ಬಿ ರಿಸೀವಿಂಗ್ ಅ ಗುಡ್ ಹ್ಯಾಪಿ ಬಿಗ್ ನ್ಯೂಸ್ ಅಂತ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಬಟ್ ಟ್ಯಾರೋದಲ್ಲಿ ನನಗೆ ಅದೇ ಅನಿಸ್ತಿದೆ, ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ. ಬಟ್ ಬಿ ಶ್ಯೂರ್, ನಿಮಗೆ ಯಾರು ಬೇಕು ಅದು ಥಿಂಕ್ ಮಾಡಿ ಫಸ್ಟ್. ಓಕೆ, ಥ್ಯಾಂಕ್ ಯು ಗೈಸ್. ನಾ ಐ ಆಮ್ ಕಮಿಂಗ್ ಫಾರ್ ಧನು ರಾಶಿ. ಓಕೆ, ಸ್ಯಾಜಿಟೇರಿಯಸ್. ವಾವ್, ಚಾರಿಯಟ್ ಕಾರ್ಡ್ ಬಂದಿದೆ ನಿಮಗಾಗಿ, ಅ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಲೈಫಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ಒಂದಿಗೂ ಅಷ್ಟೇ ಮೀಟಿಂಗ್, ಟ್ರಾವೆಲಿಂಗ್ ಎನರ್ಜಿ ಇದೆ. ಸೊ ಟ್ರಾವೆಲ್ ಮಾಡ್ಬೋದು ನೀವು ಈ ವೀಕಲ್ಲಿ. ಆ್ಯಂಡ್ ಗೈಸ್, ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬ ಈ ವೀಕಲ್ಲಿ ನೀವು ಕಾಣ್ತೀರಾ, ನೋಡ್ತೀರಾ. ಆ್ಯಂಡ್ ಫಿಸಿಕಲ್ ಕೆಲಸ ಜಾಸ್ತಿ ಮಾಡ್ತಿದ್ದೀರಾ ಈ ವೀಕಲ್ಲಿ, ಲೈಕ್ ಜಿಮ್ ಜಾಯಿನ್ ಆಗ್ತಿರ್ಬೋದು ನೀವು, ಅಥವಾ ನಿಮ್ಮ ಪರ್ಸನ್, ಅಥವಾ ನಿಮ್ಮ ಬಗ್ಗೆ ಒಂದು ಸೆಲ್ಫ್ ಕೇರ್ ಅನ್ನೋದು ಸಹ ತುಂಬ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ಫೈನಲಿ ನೀವು ನಿಮ್ಮ ಪರ್ಸನ್ನ ಮೀಟ್ ಆಗ್ತಿದ್ದೀರಾ, ಅಥವಾ ಅವ್ರ ಫ್ಯಾಮ್ಲಿಗೆ ಮೀಟ್ ಆಗಕ್ಕೆ ಹೋಗ್ತಿದ್ದೀರಾ. ಏನೋ ಒಂದು ಮೀಟಿಂಗ್ ಅಂತೂ ಡೆಫಿನೆಟ್ಲಿ ನಡೀತಿದೆ ಈ ವೀಕಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವೊಬ್ರಿಗಂತೂ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಏನೋ ನಿಮ್ಮ ಬಗ್ಗೆ ಏನೋ ಒಂದು ಗೊತ್ತಾಗ್ತಾ ಇದೆ. ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ್ಯಾಟ್, ಅಂದರೆ ಮೇಜರ್ ಮ್ಯಾಟ್ರ್ ಗೊತ್ತಾಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ ಅಂತಲೂ ಅನಿಸ್ತಾ ಇದೆ. ಸೊ ಎಲ್ಲೋ ಹೋಗ್ತಾ ಇದ್ದೀರಾ, ನೀವು ಟ್ರಾವೆಲ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಅಂತಲೂ ಕಾಣಿಸ್ತಿದೆ ಈ ವೀಕಲ್ಲಿ. ಆ್ಯಂಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಬರುತ್ತೆ, ಅದನ್ನು ನೀವು ಒನ್ ಬೈ ಒನ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ ಅಂತಲೂ ಕಾಣಿಸ್ತಿದೆ. ಲೆಟ್ ಮಿ ಜಸ್ಟ್ ಟೇಕ್ ಏಂಜಲ್ ಮೆಸೇಜ್ ಫಾರ್ ಯು, ದಟ್ ಈಸ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಇನ್ನೂ ಕೆಲವು ಕ್ವೆಶನ್ಸ್ ಇದ್ದಾವೆ, ನಿಮಗೆ ಆನ್ಸರ್ ಕ್ಲಿಯರಾಗಿ ಸಿಗಲ್ಲ ಮೇ ಬಿ ಈ ವೀಕಲ್ಲಿ. ಬಟ್ ಏಂಜಲ್ಸ್ ನಿಮಗೆ ಈಸಿಯಾಗಿ ಹೇಳ್ತಿದ್ದಾರೆ, ಮೆಡಿಟೇಷನ್ ಮಾಡಿ, ಇದರಿಂದ ಆನ್ಸರ್ ಸಿಗುತ್ತೆ. ಓಕೆ, ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಸೊ ಡೆಫಿನೆಟ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಉತ್ತರಗಳು ಸಿಗುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಇಫ್ ಯು ವಾಂಟ್ ಆನ್ಸರ್ ದೆನ್ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ನೌ ಐ ಆಮ್ ಕಮಿಂಗ್ ಫ್ರಮ್ ಮಕರ ರಾಶಿ. ನಿಮಗಾಗಿ ನನಗೆ 7 ಆಫ್ ವ್ಯಾಂಡ್ಸ್ ಕಾರ್ಡ್ ಬರ್ತಾ ಇದೆ. ಐ ಥಿಂಕ್ ಸೋ ಮಚ್ ಸ್ಟ್ರೆಸ್ಫುಲ್ ಇದ್ದೀರಾ, ಅಥವಾ ರಿಲೇಷನ್ಶಿಪ್ಪಲ್ಲಿ ತುಂಬ ಅಗ್ರೆಸಿವ್ ಎನರ್ಜಿ ತುಂಬ ಡೆವಲಪ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ಮೇನ್ಲಿ ಬ್ಲಾಕಿಂಗ್ ಎನರ್ಜಿ ಇದೆ, ನಿಮ್ಮ ಪರ್ಸನಿಗೆ ಬ್ಲಾಕ್ ಮಾಡ್ತಿದ್ದೀರಾ, ಅಥವಾ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡ್ತಿದ್ದಾರೆ, ಅಥವಾ ಯಾರೋ ಒಬ್ರು ಬ್ಲಾಕ್ ಡೆಫಿನೆಟ್ಲಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಅವ್ರ ಜೊತೆ ಮಾತಾಡಬೇಕು ಅಂದರೆ ನಿಮ್ಮ ಹತ್ರ ಟೈಮ್ ಇಲ್ಲ, ಅಥವಾ ಟೈಮ್ ಇದ್ದರೂ ಸಹ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ಲ ವಾಂಟೆಡ್ಲಿ ಅಂತ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಆ್ಯಂಡ್ ಅಂದರೆ ನಿಮ್ಮ ಹತ್ರ ಒಂದು ಪೇಷನ್ಸ್ ಅನ್ನೋದು ತುಂಬ ಕಮ್ಮಿ ಆಗ್ತಿದೆ, ಹಾಗಾಗಿ ನಿಮ್ಮ ಪರ್ಸನ್ ಜೊತೆ ನೀವು ಹಿಂಗೆ ಬಿಹೇವ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಸೊ ಈ ವೀಕಲ್ಲಿ ಸ್ವಲ್ಪ ಇವಾಗ ಕ್ರಾಸ್ ವಾಚರಲ್ಲಿ ಇದ್ದೀರಾ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅಥವಾ ನೋಡಿ ಎನರ್ಜಿ ಯಾರ್ದಿದೆ, ಈ ಪರ್ಸನ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು 7 to 10 days ಅಂತೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಈ ವೀಕಲ್ಲಿ. ಇಲ್ಲಾಂದರೆ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗ್ಬೋದು. ಏಂಜಲ್ ಮೆಸೇಜ್ ನಿಮಗಾಗಿ ಏನು ಬರ್ತಿದೆ, ಬಿ ಅಸರ್ಟಿವ್. ಸ್ವಲ್ಪ ಅಸರ್ಟಿವ್ ಆಗಿರಿ. ನೀವು ಲೈಕ್ ಏನು ಮಾಡ್ತಿರೋ ಸರಿನಾ ತಪ್ಪಾ, ಅಥವಾ ನೀವೇನು ಕಮ್ಯುನಿಕೇಟ್ ಮಾಡ್ತಿದ್ದೀರಾ, ಮೇ ಬಿ ಇವ್ರು ಸಿಟ್ಟು ತೋರಿಸಿದ್ದಾರೆ ಅಂಥೇಳಿ ನೀವು ಸಿಟ್ಟು ತೋರಿಸ್ತಿದ್ದೀರಾ, ಇವ್ರೇನೋ ಹೇಳ್ತಿದ್ದಾರೆ ಅಂಥೇಳಿ ನೀವು ಏನೋ ಹೇಳ್ತಿದ್ದೀರಾ. ಈ ಥರ ಮಾಡೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪೇ ಕೆಟ್ಟೋಗ್ತಿದೆ. ಬಿ ಅಸರ್ಟಿವ್. ಒನ್ ಟೈಮ್ ಮಾತನ್ನ ಹೇಳಿಬಿಟ್ರೆ ರಿಟರ್ನ್ ಮತ್ತೆ ತೊಗೊಳಕ್ಕಾಗೋದಿಲ್ಲ. ಸೊ ಬಿ ಅಸರ್ಟಿವ್. ಆ್ಯಂಡ್ ನಿಮ್ಗೇನಾದರೂ ತಪ್ಪು ಅಂತ ಅನಿಸ್ತಾ ಇದ್ದರೆ, ನಿಮ್ಮ ಪರ್ಸನ್ ಏನೋ ಮಿಸ್ಟೇಕ್ ಮಾಡ್ತಿದ್ದಾರೆ ಅನಿಸ್ತಾ ಇದ್ದರೆ, ಜಸ್ಟ್ ಸ್ಪೈ ಆನ್ ಹಿಮ್ ಅಂತ ಹೇಳ್ತೀನಿ. ಬಿಕಾಸ್ ಸ್ಪೈ ಮಾಡ್ಬೋದು ನೀವು ಎಲ್ಲೋ ಒಂದು ಕಡೆ. ನನಗೆ ಅನಿಸ್ತಿರೋ ಪ್ರಕಾರ ಹಿ ಈಸ್ ಜಸ್ಟ್ ಬ್ಯುಸಿ ಅಂತ ಕಾಣಿಸ್ತಿದೆ. ಸೊ ನೀವು ಅದು ಇದು ಹೇಳಿಬಿಟ್ಟು ಪ್ರಾಬ್ಲಮ್ನ ಅಟ್ರ್ಯಾಕ್ಟ್ ಮಾಡಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಐ ಆಮ್ ಕಮಿಂಗ್ ಫಾರ್ ಅಕ್ವೇರಿಯಸ್, ಅಂದರೆ ಕುಂಭರಾಶಿರವರಿಗಾಗಿ. ಸೊ ನಿಮಗಾಗಿ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಆ್ಯಂಡ್ ದಟ್ ಈಸ್ 10 of Pentacles. ವಾವ್, ಅ ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್ ಈ ಒಂದು ಮಂತಲ್ಲಿ ನೀವು ತುಂಬ ಫ್ಯಾಮಿಲಿ ಟೈಮಿಂಗ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮಿಂಗ್ ಸ್ಪೆಂಡ್ ಮಾಡ್ತೀರಾ, ಅಥವಾ ನಿಮ್ಮ ಪೆಟ್ ಅನಿಮಲ್ಸ್ ಇದ್ದರೆ ನಿಮ್ಮ ಮನೇಲಿ ನಾಯಿ ಅಥವಾ ಬೇರೆ ಏನೋ, ಅದ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನೀವು ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಇನ್ಕಮ್ನ ಪಡ್ಕೋತೀರಾ ಈ ಮಂತಲ್ಲಿ ಅಂತ ಕಾಣಿಸ್ತಿದೆ. ವಾಟ್ ಎವರ್ ದ ಬಿಸ್ನೆಸ್ ಯು ಆರ್ ಡೂಯಿಂಗ್. ಆಮೇಲೆ ಫ್ಯಾಮಿಲಿ ಕಡೆಯಿಂದ ಒಳ್ಳೆ ಸಪೋರ್ಟ್ ಇರುತ್ತೆ. ಏನೋ ಸೆಲೆಬ್ರೇಷನ್ ಸಹ ನೋಡಿ, 10 of Pentacles ಆಲ್ಸೋ ಶೋಸ್ ಅ ಸೆಲೆಬ್ರೇಷನ್. ಏನೋ ಒಂದು ಸೆಲೆಬ್ರೇಷನ್ ಮಾಡ್ತೀರಾ, ಆಮೇಲೆ ತುಂಬ ಲೆಸನ್ಸ್ ಕಲಿತೀರಾ ಈ ಮಂತಲ್ಲಿ ಅಂತ ಹೇಳ್ತೀನಿ. ಆಮೇಲೆ ಇದು ಲವ್ ರೀಡಿಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಮೇಲೆ ನಿಮಗೆ ಒಂದು ಫ್ಯಾಮಿಲಿ ಫೀಲಿಂಗ್ಸ್ ಬರುತ್ತೆ ಅಂತ ಕಾಣಿಸ್ತದೆ. ಅಥವಾ ತುಂಬ ಟೈಮಿಂದ ಮೀಟ್ ಆಗಿದ್ದಿಲ್ಲ ಅಂದರೆ ಡೆಫಿನೆಟ್ಲಿ ಮೀಟು ಆಗೋ ಚಾನ್ಸಸ್ ಇದೆ. ಬಟ್ ನನಗೆ ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಎನರ್ಜಿ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಬರ್ತ್ಡೇ ಈ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗುತ್ತೆ ಈ ಒಂದು ಮಂತಲ್ಲಿ ಅಂತ ಕಾಣಿಸ್ತಿದೆ. ಸೊ ಓವರ್ ಆಲ್ ಸಕ್ಸಸ್ ಅಂತ ಹೇಳ್ತೀನಿ.
ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲೂ ಸಹ. 10 ಆಫ್ ಪೆಂಟಿಕಲ್ಸ್ ಅಂದರೆ ಕಂಪ್ಲೀಟ್ ಫೀಲಿಂಗ್ ಅಂತ ಹೇಳ್ತೀನಿ. ಐ ಥಿಂಕ್ ನಿಮ್ಮ ಪರ್ಸನ್ ಮೇಲೆ ಸಹ ನಿಮ್ಗೆ ತುಂಬ ಪ್ರೀತಿ ಬರ್ತಿದೆ, ಅವ್ರು ನಿಮಗೆ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ. ಸೊ ಹಣ ರಿಲೇಟೆಡ್ ಸಹ ಏನೋ ಪ್ರಾಬ್ಲಮ್ ಇದ್ದರೆ ಅದನ್ನು ಕ್ಲಿಯರ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಏಂಜಲ್ ಏನು ಹೇಳ್ತಿದ್ದಾರೆ ನೋಡೋಣ. ಪೀಸ್ಫುಲ್ ರೆಸೊಲ್ಯೂಷನ್. ಸೊ ಈ ಮಂತಲ್ಲಿ ಡೆಫಿನೆಟ್ಲಿ ಒಂದು ರೇನ್ಬೋ ಥರ ಕಲರ್ಫುಲ್ ಆಗಿರುತ್ತೆ ನಿಮ್ಮ ಲೈಫು. ಆ್ಯಂಡ್ ಏನೋ ಒಂದು ನಿಮಗೆ ಶಾಂತಿಯುತವಾದ ಒಂದು ಡಿಸಿಷನ್ ಅನ್ನೋದು ಬರುತ್ತೆ. ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ ವಿತ್ ದ ಡಿಸಿಷನ್. ಪೀಸ್ಫುಲ್ ಇರುತ್ತೆ ನಿಮ್ಮ ಲೈಫು. ತುಂಬ ಟೈಮಿಂದ ನೀವು ಸಫರ್ ಆಗಿಬಿಟ್ಟಿದ್ದೀರಾ, ಬಟ್ ಈ ಮಂತಲ್ಲಿ ಏನೋ ಒಂದು ಮಿರಾಕಲ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಾ ಆಮ್ ಕಮಿಂಗ್ ಫಾರ್ ಪೈಸೀಸ್, ಮೀನ ರಾಶಿರವರಿಗಾಗಿ ಕ್ವೀನ್ ಆಫ್ ಸಾರ್ಟ್ಸ್. ಓಕೆ, ದ ಇಂಡಿಪೆಂಡೆಂಟ್ ಲೇಡಿ ಅಂತ ಹೇಳ್ತೀನಿ. ಅಥವಾ ಐ ಥಿಂಕ್ ನೀವು ತುಂಬ ನಿಮ್ಮ ಲೈಫಲ್ಲಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀರಾ. ಸೊ ದಿಸ್ ಮಂತ್ ಅಥವಾ ದಿಸ್ ವೀಕ್ ಈಸ್ ಅ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಈ ವೀಕಲ್ಲಿ ನೀವು ಡೆಫಿನೆಟ್ಲಿ ಏನು ಅನ್ಕೋತಿದ್ದೀರಾ ಅದನ್ನು ಮಾಡ್ತೀರಾ. ಆ್ಯಂಡ್ ತುಂಬ ಮೇಜರ್ ಡಿಸಿಷನ್ಸು ತೊಗೋತಿದ್ದೀರಾ ಅಂತ ಕಾಣೋದು. ಅಂದರೆ ಯಾರಾದರೂ ಏನಾದರೂ ನಿಮಗೆ ಮಾಡಿಬಿಟ್ರೆ ಆಯಿತು, ಅವ್ರಿಗೆ ಯಾವ ಥರ ಪಾಠ ಕಲಿಸ್ಬೇಕು ಅನ್ನೋ ಚೆನ್ನಾಗಿ ಗೊತ್ತಿದೆ ನಿಮಗೆ, ಅದೇ ಥರ ಪಾಠ ಕಲಿಸ್ತೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಬೀಯಿಂಗ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಷ್ಟ ನಿಮಗೆ. ಯಾರ ಮಾತು ನೀವು ಕೇಳೋದಿಲ್ಲ, ನಿಮ್ಗೆ ಏನು ಇಷ್ಟ ಅದನ್ನು ಮಾಡ್ತೀರಾ, ಅದರಲ್ಲೇ ಮುಂದೆ ಹೋಗ್ತಾ ಇರ್ತೀರಾ. ಈವನ್ ಲವ್ ಲೈಫಲ್ಲೂ ಅಷ್ಟೇ, ನಿಮ್ಮ ಪರ್ಸನ್ ಜೊತೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಜಸ್ಟ್ ಬ್ಯುಸಿ ವಿತ್ ಯುವರ್ ವರ್ಕ್. ಜಾಸ್ತಿ ನನಗೆ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಯು ಆರ್ ಗೆಟಿಂಗ್ ಸಕ್ಸಸ್ ಅಂತ ಹೇಳ್ತೀನಿ. ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ. ತುಂಬ ಜನ ಟ್ರಾವೆಲ್ ಮಾಡ್ಬೋದು, ಫ್ಲೈ ಮಾಡ್ಬೋದು, ಏರ್ ಟ್ರಾವೆಲ್ ಸಹ ಮಾಡೋ ಚಾನ್ಸಸ್ ಇದೆ ಕೆಲವೊಬ್ರಿಗೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಥಿಂಕ್ ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ ನಿಮ್ಮ ಪರ್ಸನ್ ಜೊತೆ ನೀವು ಮುಂಚೆ ತುಂಬ ಅಟ್ಯಾಚ್ಡ್ ಇದ್ರಿ, ಬಟ್ ಈಗ ಒಂಥರ ಅಟ್ಯಾಚ್ಮೆಂಟ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂತ ಕಾಣಿಸ್ತಿದೆ. ವೆರಿ ನೈಸ್. ಈಗ ಒಂದು ಏಂಜಲ್ ಮೆಸೇಜ್ ನಿಮಗಾಗಿ ಕಾಂಪ್ರಮೈಸ್. ಓಕೆ, ಸೊ ಐ ಥಿಂಕ್ ಕೆಲಸ ಆಗಿರಲಿ ಪರ್ಸನಲ್ ಲೈಫ್ ಆಗಿರಲಿ ಏನೋ ಒಂದಿದೆ ನಿಮ್ಮ ಲೈಫಲ್ಲಿ, ಎರಡನ್ನ ನೀವು ಅಟ್ ಎ ಟೈಮ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಒಂದು ಬೇಕು ಅಂದರೆ ಒಂದನ್ನ ಕಾಂಪ್ರಮೈಸ್ ಮಾಡಬೇಕಾಗ್ತಾ ಇದೆ. ಈ ವೀಕಲ್ಲಿ ಸದ್ಯಕ್ಕೆ ಏನಾದರೂ ಕಾಂಪ್ರಮೈಸ್ ಮಾಡಬೇಕು. ಓಕೆ, ಇದು ಮತ್ತೆ ನಾನು ಪಡ್ಕೋಬಹುದು, ಸದ್ಯಕ್ಕೆ ಇದ್ರ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಇದ್ದರೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಮಾಡಿ ಆ ಒಂದು ಸಿಚುವೇಶನ್ದಲ್ಲಿ. ಬಿಕಾಸ್ ಎಲ್ಲೋ ಒಂದು ಕಡೆ ನನಗೆ ಏಂಜಲ್ ಮೆಸೇಜ್ ಕಾಂಪ್ರಮೈಸ್ ಬಂದಿರೋದ್ರಿಂದ ಕಾಂಪ್ರಮೈಸ್ ಮಾಡಿ ಸದ್ಯಕ್ಕೆ, ಆ್ಯಂಡ್ ಅದನ್ನು ಉಳಿಸ್ಕೊಳ್ಳಿ ಅಂತ ಕಾಣಿಸ್ತಿದೆ. ಸೊ ಅದೇನಂತ ಹೇಳಿ ನಿಮಗೆ ಗೊತ್ತಾಗ್ತಿರುತ್ತೆ. ಐದರ್ ಇಟ್ ಕುಡ್ ಬಿ ಪೀಪಲ್, ಇಟ್ ಕುಡ್ ಬಿ ಸಿಚುವೇಶನ್, ಎನಿಥಿಂಗ್. ಸೊ ನಿಮ್ಮ ಲೈಫಲ್ಲಿ ತುಂಬ ಪೀಪಲ್ ಇದ್ದಾರೆ ಅಂದರೆ ಕಾಂಪ್ರಮೈಸ್ ಮಾಡಬೇಕಾಗ್ತಾ ಇದೆ ಅಂತ ಕಾಣಿಸ್ತಿದೆ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ಸ್ ಗೈಸ್. ನೋಡಿ, ಇವಾಗ ಈ ಥರ ರೀಡಿಂಗ್ ಮಾಡೋದ್ರಿಂದ ಏನಾಗಿದೆ ಅಂದರೆ ಎಲ್ಲರಿಗಾಗೂ ಸಹ ನಿಮಗೆ ಮೆಸೇಜಸ್ ಸಿಕ್ಕಿದೆ, ಎಲ್ಲರ ರೀಡಿಂಗ್ ಸಹ ಆಗಿದೆ ಅಲ್ವಾ. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಡೂ. ಥ್ಯಾಂಕ್ ಯು ಸೋ ಮಚ್ ಗೈಸ್. And yes, God bless you.